ನಿನ್ನೆ ತಾನೇ ಧನ್ವೀರ್ ಅವರ ವಾಮನ ಚಿತ್ರ ಟ್ರೈಲರ್ ಲಾಂಚ್ ಆಗಿತ್ತು ನಮ್ಮ ಪ್ರಸನ್ನ ಥಿಯೇಟರ್ ಅಲ್ಲಿ. ಸಾಕಷ್ಟು ಜನ ದರ್ಶನ್ ಅವರ ಅಭಿಮಾನಿಗಳು ಸೇರಿದ್ರು. ಒಂದಿಷ್ಟು ಕ್ರೌಡ್ನ ಕಂಟ್ರೋಲ್ ಮಾಡುವಂಥದ್ದು ಆಗಿಲ್ಲ ಇಲ್ಲಿರುವಂಥವ್ರಿಗೆ. ಆ ಸಂದರ್ಭದಲ್ಲಿ ಹಲವಾರು ಹಾನಿಗಳು ಉಂಟಾಗಿದೆ ಥಿಯೇಟರ್ ಅಲ್ಲಿ. ಏನೆಲ್ಲ ಹಾನಿ ಉಂಟಾಗಿದೆ ಅನ್ನೋದಂಥದ್ದು ನಾನು ಇಲ್ಲಿ ಪ್ರಸನ್ನ ಥಿಯೇಟರ್ನ ಮ್ಯಾನೇಜರ್ ಇದ್ದಾರೆ, ಅವರನ್ನ ಕೇಳ್ತಾ ಹೋಗ್ತೀನಿ. ಬನ್ನಿ ಸರ್, ನಿನ್ನೆ ತಾನೇ ವಾಮನ ಚಿತ್ರ ಟ್ರೈಲರ್ ನಿಮ್ಮ ಥಿಯೇಟರ್ ಲಾಂಚ್ ಆಗಿತ್ತು. ಸಾಕಷ್ಟು ಜನ ಅಭಿಮಾನಿಗಳು ಸೇರಿದ್ರು ಇಲ್ಲಿ. ಆ ಸಂದರ್ಭದಲ್ಲಿ ನಿಮ್ಮ ಥಿಯೇಟರ್ ಕಡೆಯಿಂದ ಅವ್ರನ್ನ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ಏನೆಲ್ಲ ನಿಮ್ಮ ಥಿಯೇಟರ್ ಅಲ್ಲಿ ತೊಂದರೆ ಆಯ್ತು, ಏನೆಲ್ಲ ನಷ್ಟ ಅನುಭವಿಸಿದ್ರಿ? ನಮ್ಮಲ್ಲಿ ಒಂದು ಸೆಕೆಂಡ್ ಕ್ಲಾಸ್ ಅಲ್ಲಿ ಒಂದು 125 ಸೀಟ್ ಮೇಲೆ ಡ್ಯಾಮೇಜ್ ಮಾಡಿದ್ದಾರೆ. ಬಾಲ್ಕನಿ ಒಂದು 20 ಸೀಟ್ ಇಲ್ಲ, ಟೋಟಲ್ ಒಂದು 2 lakhs ಮೇಲೆ ಡ್ಯಾಮೇಜ್ ಆಗಿದೆ ಸರ್. ಗೇಟ್ ಮುರಿದಿದ್ದಾರೆ, ಗ್ಲಾಸ್ ಹೊಡೆದಿದ್ದಾರೆ. ಅಟ್ಟೆ ಈಗ ಏನಾಗಿದೆ, ಸೀಟಿಂಗ್ ಕೆಪಾಸಿಟಿ ಇದೆ 1000 ಚಿಲ್ಲರೆ, ಆದ್ರೆ 3000 ಜನ ಅಟ್ ಎ ಟೈಮ್ ಎಲ್ಲಿ ಕಂಟ್ರೋಲ್ ಮಾಡ್ತೀರಿ? ಇಷ್ಟು ಸಿಕ್ಕಾಪಟ್ಟೆ ಕ್ರೌಡು. ಅದ್ರಿಗೆ ಯಾರೋ ಕೆಲವು ಕೇಳಿ ಮಾಡಿರ್ತಾರೆ, ಬಟ್ ನೋಡಿದ್ರೆ ಕೆಟ್ಟ ಹೆಸರು ದರ್ಶನ ಅಭಿಮಾನಿಗಳು ಮಾಡಿರಲ್ಲ, ಯಾರೋ ಮಾಡಿರ್ತಾರೆ, ಬಟ್ ಅವ್ರಿಗೆ ಕೆಟ್ಟ ಹೆಸರು. ಹಿಂಗೆ ದಯವಿಟ್ಟು ಯಾರು ಮಾಡಬಾರ್ದು. ಶಾಂತ ರೀತಿಯಲ್ಲಿ ಬಂದು ಎಂಜಾಯ್ ಮಾಡ್ಬೇಕು. ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಇರೋದೇ ಕಡಿಮೆ, ಆದ್ರೆ ನಾವು ಕನ್ನಡ ಸಿನಿಮಾ ಬಿಟ್ಟು ಬೇರೆ ಹಾಕೋದಿಲ್ಲ. ಈ ಕನ್ನಡ ಸಿನಿಮಾ ಹಾಕಿ ಇಂಥ ಸೆಂಟ್ರಲ್ಲಿ ಹಿಂಗೆಲ್ಲ ಮಾಡಿದ್ರೆ ನಮ್ಗೊಂಥರ ಕೆಟ್ಟ, ನಮಗೂ ಬೇಜಾರಪ್ಪ, ಏನಪ್ಪ ಈ ತರ ಮಾಡ್ತಾರೆ. ಓಕೆ, ನಾವು ಇದೊಂದು ತಮಿಳಲ್ಲಿ ವಿಜಯ್ ಅವ್ರ ಸಿನಿಮಾ ಕೂಡ ಒಂದು ಥಿಯೇಟರ್ ಅಲ್ಲಿ ರಿಲೀಸ್ ಆಗಿತ್ತು. ಆ ಸಂದರ್ಭದಲ್ಲಿ ಕೂಡ ಆತರ ಹೀಗೆ ಆಗಿತ್ತು ಅಲ್ಲಿ ಕೂಡ, ತಮಿಳ್ನಾಡಲ್ಲೂ ಕೂಡ. ಬಟ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೀಗೆ ಆಗಿರ್ಲಿಲ್ಲ. ಬಟ್ ದರ್ಶನ್ ಅವರು ಬರ್ತಾರೆ ಅಂದ್ಬಿಟ್ಟು ಸಾಕಷ್ಟು ಅಭಿಮಾನಿಗಳು ಸೇರಿದ್ರು. ಬಟ್ ಅವ್ರು ಬರ್ತಾರೆ ಅಂದಾಗ ನೀವು ಒಂದ್ ಸ್ವಲ್ಪ ಜನರನ್ನ ಕಂಟ್ರೋಲ್ ಮಾಡುವಂತದ್ದು, ಬೌನ್ಸರ್ಸ್ ಕರ್ಸ್ಬೋದಾಗಿತ್ತು, ಪೊಲೀಸ್ ಕರ್ಸ್ಬೋದಾಗಿತ್ತು. ಬಟ್ ಆದಷ್ಟು ಜನ ಕಡಿಮೆ ಇದ್ರು. ಈ ಕಾರಣದಿಂದ ಈ ತರದೆಲ್ಲ ತೊಂದರೆ ಉಂಟಾಗಿದೆ. ಇದ್ರ ಜವಾಬ್ದಾರಿಯಿಂದ ತಗೊಂಡವ್ರು ಈವೆಂಟ್ ನ ತಗೊಂಡಿದ್ರು, ನಮಗೂ ಸಂಬಂಧ ಇಲ್ಲ. ಅವರೇ ತಗೊಂಡೆ, ನಾವೆಲ್ಲ ಹೇಳಿದ್ವಿ, ನಾವು ಪೊಲೀಸ್ ಪ್ರೊಡಕ್ಷನ್ ತಗೊಳ್ಳಿ, ಇಲ್ಲ ತಗೊಂಡಿದ್ವಿ, ಮಾಡ್ತಾ ಇದೀವಿ ಮೇಂಟೈನೆನ್ಸ್. ಬಟ್ ಏನಾಗಿದೆ ಅಂದ್ರೆ, ನಾವು ಗೊತ್ತಿದ್ದು ದರ್ಶನ್ ಶೂಟಿಂಗ್ ಹೇಳಿದ್ರೆ ಬರೋದಿಲ್ಲ ಅಂತ ಮೊದಲೇ ಹೇಳಿದ್ರು. ಇವ್ರು ಬ್ಯಾನರ್ ಎಲ್ಲ ಅವರು ಟೀಸರ್ ರಿಲೀಸ್ ಮಾಡಕ್ ಬರ್ತಾರೆ ಅಂತ ಹೇಳಿದ್ರಲ್ಲ, ಮಿಸ್ಗೈಡೆನ್ಸ್ ಆಯ್ತು. ಆಕ್ಚುಲಿ ಬಂದಿಲ್ಲ ಅಂದ್ರೆ ಅರ್ಧ ಕೋಪಕ್ಕೆ ಅರ್ಧ ಈ ತರ ಮಾಡಿದ್ದಾರೆ. ಅದಕ್ಕೋಸ್ಕರ ಕ್ರೌಡ್ ಕ್ರಿಯೇಟ್ ಆಗಿದೆ. ಇದಕ್ಕೋಸ್ಕರ ದರ್ಶನ ಬಂದೇ ಬರ್ತಾರೆ, ಇವ್ರು ಸುಳ್ಳು ಹೇಳ್ತಾರೆ ಅಂದ್ಬಿಟ್ಟು ಅದಕ್ಕೋಸ್ಕರ ಎಲ್ಲ ಅಭಿಮಾನಿಗಳು ಸೇರಿದ್ರು ಒಂದ್ ಕಡೆ. ದರ್ಶನ್ ಅವ್ರು ಬರ್ತೇನೆ ಅಂತ ಸಾಕಷ್ಟು ಜನ ಸೇರಿದ್ರು, ಅವ್ರು ಬರ್ಲಿಲ್ಲ ಅಂತ ಈ ತರದ ತೊಂದರೆ, ಅಭಿಮಾನಿಗಳು ಬೇಸರ ಆಗಿ ಈ ತರ ಮಾಡಿದ್ರೆ ಏನು ಅಂತ? ಇಲ್ಲ, ಅದ್ರೂ ಇದ್ರು ಕಾರಣ ಇರ್ಬೋದು, ಬಟ್ ಕ್ರೌಡ್ ಜಾಸ್ತಿ ಇತ್ತು. ಆಮೇಲೆ ಏನಂದ್ರೆ ಸೀಟ್ ಮೇಲೆ ಸೀರಿಯಸ್ ಕೂತ್ಕೊಂಡು ಯಾರು ನೋಡಿಲ್ಲ, ಎಲ್ಲ ಬರೀ ಸೀಟ್ ಮೇಲೆ ನಿಂತ್ಕೊಂಡೆ ನೋಡಿ ಜನ ಕ್ರೌಡ್ ಅಲ್ಲ, ಹಾಗಾಗಿ ದೊಂಬಿ ಆಗಿ ಸ್ವಲ್ಪ ನುಗ್ಲಾಗಿ ಸುಮಾರು ಡ್ಯಾಮೇಜ್ ಆಗಿದೆ. ಇನ್ನು ಯಾರು ಕಟ್ಕೊಟ್ಟಿಲ್ಲ. ಆಕ್ಚುಲಿ ಈವೆಂಟ್ ಮಾಡಿದ್ರೆ ಜವಾಬ್ದಾರಿ ತಗೋಬೇಕು. ಕೊಟ್ಟಿಲ್ಲ. ನಮ್ಗೆ ಈಗಲೇ ಸುಮಾರು ನಾವು ಲಾಸ್ ಅಲ್ಲಿ ಇದ್ದೀವಿ. ಆಕ್ಚುಲಿ ಇಲ್ಲಿ ಸರ್ವ ಶೋಗಳು ಇಲ್ಲ, ಸರಿ ಸಿನಿಮಾ ಬರ್ತಾ ಇಲ್ಲ. ವಾರದಲ್ಲಿ 2 ದಿನ 3 ದಿನ ಶೋನೇ ಇರೋದಿಲ್ಲ. ತುಂಬಾ ಮೇಂಟೆನೆನ್ಸ್ ಅಲ್ಲಿ ತುಂಬಾ ಕಷ್ಟ ಆಗಿದೆ. ಹೋಗಿರುತ್ತೆ ಸರ್, ಇಂಥದಾಗ ಇರುತ್ತೆ ಸರ್, ಎಲ್ಲಾ ಚಾನಲ್ ಬರ್ತಾ ಇದೆ, ಹೋಗಿರುತ್ತೆ. ನಮ್ಮ ಯಜಮಾನ್ ನೆನ್ನೆ ಅವ್ರಿಗೆ ವಿಷಯ ತಿಳಿಸಿದ್ದಾರೆ. ನಿನ್ನೆ ಹೇಳಿದ್ವಿ ನಾವು ಅವ್ರಿಗೆ, ಯಾರೋ ಇವ್ರು ತಗೊಂಡೋಗಿ ಹೇಳಿದ್ವಿ, ನೋಡಿ ಸರ್ ನೀವು ತಗೊಂಡಿಲ್ಲ ಅಂತ. ಪೊಲೀಸರೆಲ್ಲ ಕೇಳಿದ್ರು, ಯಾಕೆ ಈ ತರ ಮಾಡಿದ್ರಿ ಅಂತ. ಇಲ್ಲ ಸರ್, ನಾವು ತಗೊಂಡಿಲ್ಲ, ಅವ್ರದ್ದು ಮಾಡ್ತೀವಿ, ನಾವು ತಗೊಂಡಿದೀವಿ ಪ್ರೊಡಕ್ಷನ್ ಎಲ್ಲ ಅಂತಂದ್ರು. ಪ್ರೊಡಕ್ಷನ್ ತಗೊಂಡಿಲ್ಲ, ಮೆನ್ಸ್ ಕಡಿಮೆ ಇದ್ರು. ಆಮೇಲೆ ಪೊಲೀಸರು ಬಂದಲ್ಲಿ ಅವಾಯ್ಡ್ ಮಾಡಿ ಎಲ್ಲ ಕ್ಲೀನ್ ಆಗಿ ರೆಡಿ ಮಾಡಿದ್ರು. ಅವ್ರು ದರ್ಶನ್ ಅವ್ರು ಬಂದಿಲ್ಲ ಅಂದ್ರೆ ಈ ತರ ಅಕಸ್ಮಾತ್ ಎಲ್ಲರೂ ಬಂದಿದ್ರೆ ಏನಾಗಿರ್ಬೋದು? ಇನ್ನೊಂದ್ 2,000 ಜನ ಎಕ್ಸ್ಟ್ರಾ ಸೇರಿರೋರು, ಇನ್ನೊಂದ್ 2,000 ಜನ ಎಕ್ಸ್ಟ್ರಾ ಸೇರ್ಕೊಂಡಿರೋರು. ಬಟ್ ಅವಾಗ ಕಟ್ಟಡದಲ್ಲಿ ಇದ್ರಲ್ಲಿ ಮಾಡ್ತಿದ್ವಿ ಮ್ಯಾನೇಜ್ಮೆಂಟ್. ಅವ್ರು ಬರ್ತಾನೆ ಹೋದ್ರೆ ನಾವು ಅವ್ರಿಗೆ ತಗೊಂಡ್ರೆ ನಾವು ಕೇರ್ ತಗೊಳ್ತಿದ್ವಿ, ಬಟ್ ಬರಲ್ಲ ಅಂತ ನಾವು ಇದ್ ಮಾಡಿದ್ವಿ. ಬಟ್ ಈ ತರ ಆಯ್ತು, ಆಗ್ಬಾರ್ದಾಗಿತ್ತು. ದರ್ಶನ್ ಅವ್ರು ಬಂದಿಲ್ಲ ಅಂತ ಕೋಪದಿಂದ ಈ ತರದ್ ಮಾಡಿರ್ಬೋದು ಅಂತ ಅದು ಇರ್ಬೋದು ಸರ್, ಕಾರಣ ಅದು ಇರ್ಬೋದು. ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಸರ್? ಈ ತರದೆಲ್ಲ ಆಗೋಯ್ತು, ಬಟ್ ಆಗ್ಬಾರ್ದು ಈಗೆಲ್ಲ. ಹೌದು, ನಮ್ಮ ಸಿಂಗಲ್ ಸ್ಕ್ರೀನ್ ಈ ತರ ಎಲ್ಲ ಮಾಡಬಾರ್ದು. ದಯವಿಟ್ಟು ಶಾಂತ ರೀತಿಯಲ್ಲಿ ಕನ್ನಡ ಅಭಿಮಾನಿಗಳು ದಯವಿಟ್ಟು ಸಹಕಾರ ಕೊಡಿ, ಬನ್ನಿ ಎಂಜಾಯ್ ಮಾಡಿ ಹೋಗಿ. ಈ ತರ ಹಾನಿ ಮಾಡೋ ಸೀಟ್ಗಳಿಗೆಲ್ಲ ನಮ್ಗೆ ಕೆಟ್ಟ ಹೆಸರು, ಅವ್ರಿಗೂ ಬರುತ್ತೆ, ನಮಗೂ ಬೇಜಾರು, ಈ ತರ ಮಾಡ್ತಾರಪ್ಪ ಫ್ಯಾನ್ಸ್ ಅಂತ. ದಯವಿಟ್ಟು ಇದಕ್ಕೆ ಅವಕಾಶ ಕೊಡಿ. ಎಲ್ಲಾ ಅಭಿಮಾನಿಗಳು ಶಾಂತ ರೀತಿಯಿಂದ ವರ್ತಿಸಿ ಸಿನಿಮಾನ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.